ಅಯೋಧ್ಯೆ ರಾಮ ಮಂದಿರ ಆಯ್ತು. ಈಗ ವಾರಣಾಸಿಯ ಬಿಸಿ ಬಿಸಿ ಚರ್ಚೆ ಶುರುವಾಗಿದೆ. ಅದರಲ್ಲಿ ದೂರದ ವಾರಣಾಸಿಗೂ ಕನ್ನಡ ಸಾಮ್ರಾಜ್ಯ ಪಸರಿಸುತ್ತಾ ಅನ್ನೋ ಪ್ರಶ್ನೆ ಉದ್ಭವವಾಗಿದೆ. ಅಷ್ಟಕ್ಕೂ ಈ ಪ್ರಶ್ನೆ ಹುಟ್ಟಲು ಕಾರಣ ಇಲ್ಲಿದೆ ನೋಡಿ. ಜ್ಞಾನವಾಪಿ ಗೋಡೆ ಮೇಲೆ ಸಿರಿಗನ್ನಡ, ದೊಡ್ಡರಸಯ್ಯನ ನರಸಿಂಹಣ ಭಿನ್ನಹ ಎಂಬ ಬರಹ. ಹೌದು, ಜ್ಞಾನವಾಪಿ ಮಸೀದಿ ವಿವಾದದ ಬಗ್ಗೆ ಮತ್ತೆ ಬಿಸಿ ಬಿಸಿ ಚರ್ಚೆ ಶುರುವಾಗಿದೆ. ಜ್ಞಾನವಾಪಿಯೊಳಗೆ ನಡೆದ ಸಮೀಕ್ಷೆಯ ವರದಿ ಬಹಿರಂಗಗೊಂಡಿದ್ದು, ಮಸೀದಿಯೊಳಗೆ ಹಿಂದೂ ಮಂದಿರ ಇತ್ತು ಎನ್ನುವುದಕ್ಕೆ ಸಾಕಷ್ಟು ಕುರುಹುಗಳು ಸಿಕ್ಕಿದೆ. ಅದರಲ್ಲೂ ವಾರಣಾಸಿ ಗೋಡೆ ಮೇಲೆ ಕನ್ನಡ ಪದ ಪತ್ತೆಯಾಗಿದ್ದು ಸಾಕಷ್ಟು ಆಶ್ಚರ್ಯಕ್ಕೆ ಕಾರಣವಾಗಿದೆ. ಇನ್ನು ಕನ್ನಡ ಪದದ ಪತ್ತೆ ಬಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಇದೆ. ಹದಿನಾರನೇ ಶತಮಾನದ ಕನ್ನಡ ಬರಹ ಸಿಕ್ಕಿದ್ದು ವಾರಣಾಸಿಗೂ ಕನ್ನಡಕ್ಕೂ ಸಂಬಂಧ ಇದೆ ಅನ್ನೋದು ಗೊತ್ತಾಗ್ತಿದೆ. ಈ ಬಗ್ಗೆ ಪುರಾತತ್ವ ಇಲಾಖೆ ನಡೆಸಿದ ಸರ್ವೆಯಲ್ಲಿ ಬಹಿರಂಗವಾಗಿದ್ದು, ಕೋರ್ಟ್ಗೆ ಸರ್ವೆ ವರದಿ ಸಲ್ಲಿಕೆಯಾಗಿದೆ. ಇದೆಲ್ಲ ನೋಡ್ತಿದ್ರೆ ವಾರಣಾಸಿಯವರೆಗೂ ವಿಸ್ತರಿಸಿತ್ತೆ ಕನ್ನಡ ಸಾಮ್ರಾಜ್ಯ ಅನ್ನೋ ಪ್ರಶ್ನೆ ಎದುರಾಗಿದೆ. ರೊಟ್ಟಿ ಜಾತ್ರೆ ದಕ್ಷಿಣ ಭಾರತದ ಕುಂಭಮೇಳ ಅಂತಲೇ ಪ್ರಸಿದ್ಧಿಯಾಗಿರುವ ಕೊಪ್ಪಳದ ಗವಿಸಿದ್ದೇಶ್ವರ ಅಜ್ಜನ ಜಾತ್ರೆ ಅದ್ದೂರಿಯಾಗಿ ನಡೆದಿದೆ. ಲಕ್ಷಾಂತರ ಭಕ್ತರು ಅಜ್ಜನ ರಥೋತ್ಸವವನ್ನ ಕಣ್ತುಂಬಿಕೊಂಡ್ರು. ದಕ್ಷಿಣ ಭಾರತದ ಕುಂಭಮೇಳ ಎಂದೇ ಖ್ಯಾತಿ ಪಡೆದ ಕೊಪ್ಪಳ ನಗರಿಯ ಗವಿಸಿದ್ದೇಶ್ವರ ಮಠದ ಐತಿಹಾಸಿಕ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗಿತು. ಅದ್ದೂರಿ ರಥೋತ್ಸವದ ಮಹಾಪುಳಕ ಕಣ್ತುಂಬಿಕೊಂಡು ಭಕ್ತ ಸಾಗರ ಪುನೀತವಾಯಿತು. ಸುಮಾರು 4 ರಿಂದ 8 ಲಕ್ಷ ಭಕ್ತ ಸಮೂಹವು ಅದ್ದೂರಿ ಉತ್ಸವಕ್ಕೆ ಸಾಕ್ಷಿಯಾಯಿತು. ರಾಜ್ಯ ನೆರೆ ರಾಜ್ಯಗಳಿಂದ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದಿದ್ದರು. ಬಸವ ಪಟಾರೋಹಣ ಮಾಡುವ ಮೂಲಕ ಜಾತ್ರೆಗೆ ಚಾಲನೆ ನೀಡಲಾಯಿತು. ಇನ್ನು ಅದ್ದೂರಿ ರಥೋತ್ಸವಕ್ಕೆ ನಂದಿಕೋಲು, ಪಂಜು, ಇಲಾಲುಗಳು, ವಾದ್ಯಗಳು ಮೆರುಗು ನೀಡಿದವು. ತುಮಕೂರಿನಲ್ಲಿ ಸಿದ್ಧಗಂಗಾ ಮಠ, ದಾಸೋಹ ಸೇರಿದಂತೆ ಶಿಕ್ಷಣದ ಮೂಲಕ ದೊಡ್ಡ ಹೆಸರು ಮಾಡಿದ್ದರೆ, ಉತ್ತರ ಕರ್ನಾಟಕ ಭಾಗದಲ್ಲಿ ಅಂತಹ ಕೆಲಸವನ್ನು ಮಾಡುತ್ತಿರುವುದು ಕೊಪ್ಪಳ ನಗರದಲ್ಲಿರುವ ಸುಪ್ರಸಿದ್ಧ ಮತ್ತು ಐತಿಹಾಸಿಕ ಗವಿಮಠ. ಮಠಕ್ಕೆ ಬಂದವರು ಹಸಿವಿನಿಂದ ಹೋಗಬಾರದು ಅನ್ನೋದು ಗವಿಮಠದ ಆಶಯ. ಹೀಗಾಗಿ ಭಕ್ತರಿಗೆ ಭರ್ಜರಿ ಭೋಜನದ ವ್ಯವಸ್ಥೆಯನ್ನು ಮಾಡುತ್ತಾರೆ. ನಾವು ಪ್ರತಿ ವರ್ಷವೂ ಬರ್ತೀವಿ. ಯಾವುದೂ ತೊಂದರೆ ಆಗಲ್ಲ. ಇಲ್ಲಿ ನೀರಿಗಾಯಿತು, ಅನ್ನ ಪ್ರಸಾದ ಆಯಿತು, ಇಳ್ಕೊಳೋ ವ್ಯವಸ್ಥೆ ಆಯಿತು. ನಾವಂತಲ್ಲ, ನಾವು ಅಕ್ಕಪಕ್ಕದವರು ಬೇರೆ ಕಡೆಯಿಂದನೂ ಜನ ಬರ್ತಾ ಇದ್ದಾರೆ. ಮಠಕ್ಕೆ ಆಗಮಿಸುವಂಥ ಪ್ರತಿಯೊಬ್ಬ ಭಕ್ತರಿಗೂ ಕೂಡ ಏನಂದರೆ ಎಲ್ಲ ರೀತಿಯ ಸಿಹಿ ತಿನಿಸು ಆಗಿರ್ಬೋದು, ರೊಟ್ಟಿ ಆಗಿರ್ಬೋದು, ಎಲ್ಲವನ್ನು ಕೂಡ ಈಗಾಗಲೇ ಪ್ರಸಾದ ವಿತರಣೆಯನ್ನು ಮಾಡಲಾಗ್ತಾ ಇದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಸಿದ್ದರಾಮ್ ಜೊತೆ ಈರಯ್ಯ ಹಿರೇಮಠ, ರಿಪಬ್ಲಿಕ್ ಟಿವಿ ಕನ್ನಡ.